ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ಕೊಟ್ಟ ಪ್ರಕರಣದಲ್ಲಿ A1 ಆರೋಪಿಯಾಗಿರುವ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ ಇವತ್ತು ಕರ್ನಾಟಕ ಹೈಕೋರ್ಟ್ ರಿಲೀಫ್ ಅನ್ನು ಕೊಟ್ಟಿದೆ. ಯಡಿಯೂರಪ್ಪನವರು ಸಲ್ಲಿಸಿದಂತಹ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಯಡಿಯೂರಪ್ಪ ಅವರನ್ನು ಬಂಧಿಸಬಹುದು ಅಂತೇಳಿ ನಿನ್ನೆಯಷ್ಟೇ ಬೆಂಗಳೂರಿನ ಕೆಳಹಂತದ ನ್ಯಾಯಾಲಯ ಏನು ಆದೇಶವನ್ನು ಹೊರಡಿಸಿತ್ತು ಆ ಆದೇಶಕ್ಕೆ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಆ ಮುಖಾಂತರ ಯಡಿಯೂರಪ್ಪನವರು ಬಂಧನದ ಭೀತಿಯಿಂದ ಪಾರಾಗಿದ್ದಾರೆ. ಇವತ್ತು ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ಏಕಸದಸ್ಯ ಪೀಠದ ನ್ಯಾಯಮೂರ್ತಿ ಕೃಷ್ಣಾ ದೀಕ್ಷಿತ್ ಅವರು ವ್ಯಕ್ತಪಡಿಸಿದಂತಹ ಕೆಲವು ಅಭಿಪ್ರಾಯಗಳು ಬಿಜೆಪಿ ಮತ್ತು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ ವಕಾಲತಿಗೆ ಆ ಮುಖಾಂತರ ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿ ಮಾಡಲಿಕ್ಕೆ ಅಂಶಗಳಾಗಿ ಸಿಕ್ಕಿರುವಂಥದ್ದು. ಇವತ್ತು ನ್ಯಾಯಮೂರ್ತಿ ಕೃಷ್ಣಾ ದೀಕ್ಷಿತ್ ಅವರು ಕೆಳಹಂತದ ನ್ಯಾಯಾಲಯ ಹೊರಡಿಸಿದಂತಹ ಜಾಮೀನು ರಹಿತ ಬಂಧನದ ವಾರೆಂಟ್ನ ಔಚಿತ್ಯವನ್ನು, ಅದರ ಅವಶ್ಯಕತೆ ಏನಿತ್ತು ಅಂತೇಳಿ ಪ್ರಶ್ನಿಸಿದ್ದಾರೆ. ಏರ್ ಈಸ್ ಆನ್ ಎಕ್ಸ್ ಚೀಫ್ ಮಿನಿಸ್ಟರ್, ಈ ಕಂಪೈಲ್ಡ್ ವಿತ್ ದ ಫಸ್ಟ್ ನೋಟಿಸ್, ದೆನ್ ಯು issue one more notice, it is your power, privilege and authority. And he said he will come on the 17th. It is not his case, will never come back to Karnataka. ಅಂದರೆ ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿ, ಈ ಪ್ರಕರಣದಲ್ಲಿ A1 ಆರೋಪಿಯಾಗಿರುವಂತಹ ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿ. ಮೊದಲಿಗೆ ಅವರಿಗೆ ನೋಟಿಸನ್ನು ಕೊಡಲಾಯಿತು. ಅದಾದ ಬಳಿಕ ಎರಡನೆಯ ನೋಟಿಸನ್ನು ಕೂಡ CID ಕೊಡ್ತು ತನ್ನ ಅಧಿಕಾರವನ್ನು ಬಳಸಿ. ಆ ಎರಡನೆಯ ನೋಟಿಸಿಗೆ ಯಡಿಯೂರಪ್ಪನವರು ಹೇಳಿದ್ರು ಜೂನ್ 17ನೇ ತಾರೀಕು ನಾನು ಬರ್ತೀನಿ ಅಂತೇಳಿ. ಅವರು ಕರ್ನಾಟಕಕ್ಕೆ ವಾಪಸ್ಸೇ ಆಗಲ್ಲ ಅನ್ನೋದಕ್ಕೆ ಅವರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಆಗಿದ್ದಂಥವ್ರು, ಅವರು ಕರ್ನಾಟಕಕ್ಕೆ ವಾಪಸ್ ಆಗಲ್ಲ ಅಂಥೇಳಿ ಹೆಂಗೆ ಭಾವಿಸೋಕ್ಕಾಗತ್ತೆ? ಈ ಸೆಡ್ ಈಸ್ ಕಮಿಂಗ್ ಬ್ಯಾಕ್ ಇನ್ ರೈಟಿಂಗ್, ಸ್ಟಿಲ್ ಯು ವಾಂಟ್ ಟು ಅರೆಸ್ಟ್ ಹಿಮ್. ಅಂದರೆ ಯಡಿಯೂರಪ್ಪನವರು ನಾನು ಮತ್ತೆ ವಾಪಸ್ ಆಗ್ತೀನಿ ಕರ್ನಾಟಕಕ್ಕೆ ಅಂತ ಹೇಳಿದ್ದಾಗಿಯೂ ಕೂಡ ನೀವು ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಬಯಸ್ತಾ ಇದ್ದೀರಾ. If an ex-chief minister is treated that way, I'm just widely thinking, what will happen to layman? ಅಂದರೆ ಒಬ್ಬ ಮಾಜಿ ಮುಖ್ಯಮಂತ್ರಿಗೆ ನೀವು ಈ ರೀತಿಯಾದಂತಹ ಕ್ರಮಗಳನ್ನು ಕೈಗೊಂಡ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಏನಾಗ್ಬೋದು ಅಂತ ಹೇಳಿದ್ರೆ, ಯಡಿಯೂರಪ್ಪನವರು A1 ಆರೋಪಿಯಾಗಿದ್ರು ಕೂಡ ಅವರು ಓಡಿ ಹೋಗ್ತಾರೆ ಮತ್ತೆ ವಾಪಸ್ ಬರಲ್ಲ ಅಂತ ಹೇಳೋಕ್ಕಾಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಅವರು ಮಾಜಿ ಮುಖ್ಯಮಂತ್ರಿ, 4 ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವ್ರು. ಸೊ ಅವರನ್ನೇ ನೀವು ಈ ರೀತಿ ಟ್ರೀಟ್ ಮಾಡ್ತೀರಿ ಅಂತ ಹೇಳಿದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ಕತೆ ಏನಾಗ್ಬೋದು? ಹಿ ಈಸ್ ನಾಟ್ ಟಾಮ್, ಡಿಕ್ ಆ್ಯಂಡ್ ಹ್ಯಾರಿ. ಟಾಮ್, ಡಿಕ್ ಆ್ಯಂಡ್ ಹ್ಯಾರಿ ಅಂತ ಹೇಳಿದ್ರೆ ಯಾರೋ ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ. ಅಂದರೆ 4 ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವ್ರು. ಈಸ್ ಎ ಫಾರ್ಮರ್ ಚೀಫ್ ಮಿನಿಸ್ಟರ್ ಆಫ್ ಸ್ಟೇಟ್. ಈಸ್ ಇಟ್ ಯುವರ್ ಕೇಸ್ ಹಿ ವಿಲ್ ಫ್ಲೀ ದಿ ಕಂಟ್ರಿ? ಅಂದರೆ ದೇಶ ಬಿಟ್ಟು ಓಡಿ ಹೋಗ್ತಾರೆ ಅಂತ ನಿಮ್ಮ ಆಲೋಚನೆಯಾ? ವಾಟ್ ಕ್ಯಾನ್ ಹಿ ಡೂ ಬೈ ಲೀವಿಂಗ್ ಟು ಡೆಲ್ಲಿ ಫ್ರಮ್ ಬೆಂಗಳೂರು? ಬೆಂಗಳೂರಿನಿಂದ ದೆಹಲಿಗೆ ಹೋಗಿದ್ರು ಅನ್ನುವ ಮಾತ್ರಕ್ಕೆ ಯಡಿಯೂರಪ್ಪನವರು ಏನು ಮಾಡ್ತಾರೆ ಎನ್ನುವಂಥ ಅಂಶವನ್ನು ಹೇಳಿತು. ವಿ ಕಾಂಟ್ ಇಮಿಡಿಯೇಟ್ಲಿ ಜಂಪ್ ಇನ್ ಟು ದ ಕನ್ಕ್ಲೂಷನ್ ದಟ್ ಎ ಕೇಸ್ ಈಸ್ ಮೇಡ್ ಫಾರ್ ಅರೆಸ್ಟ್. ಇದು ಬಂಧನಕ್ಕೆ ಯೋಗ್ಯವಾದಂತಹ ಪ್ರಕರಣ ಅಂಥೇಳಿ ನಾವು ಏಕಾಏಕಿ ನಿರ್ಧಾರಕ್ಕೆ ಬರೋಕ್ಕಾಗಲ್ಲ. ಅಥವಾ ಕಸ್ಟೋಡಿಯಲ್ ವಶಕ್ಕೆ ಪಡೆದು ವಿಚಾರಣೆಗೆ ಯೋಗ್ಯವಾದಂತಹ ಪ್ರಕರಣ ಅಂಥೇಳಿ ನಾವು ಕನ್ಕ್ಲೂಷನಿಗೆ ಬರೋಕ್ಕಾಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಅವರು ಮಾಜಿ ಮುಖ್ಯಮಂತ್ರಿ ಆ್ಯಂಡ್ ಅವರ ತಮ್ಮ ಇಳಿವಯಸ್ಸಿನಲ್ಲಿದ್ದಾರೆ. ಅವರಿಗೆ ಸಹಜವಾದಂತಹ ಅನಾರೋಗ್ಯ ಸ್ಥಿತಿ ಇದೆ. ಪ್ರೊಸೀಡಿಂಗ್ಸ್ ಫಾರ್ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್ ಆಫ್ ಪಿಟಿಷನರ್ ಆರ್ ಪುಟ್ ಆನ್ ಹೋಲ್ಡ್ ಟಿಲ್ ದಿ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್. ಅಂದರೆ ಮುಂದಿನ ವಿಚಾರಣೆಯವರೆಗೆ ಪಿಟಿಷನರ್ ಅಂದರೆ ಇದರಲ್ಲಿ ಅರ್ಜಿದಾರ ಯಡಿಯೂರಪ್ಪ ಅವರನ್ನು ಬಂಧಿಸುವಂಥೇಳಿ ಇಲ್ಲ ಅಂಥೇಳಿ ತಡೆಯಾಜ್ಞೆಯನ್ನು ಕೊಡ್ತು. ಯಡಿಯೂರಪ್ಪನವರ ಪರ ಇವತ್ತು ಹಾಜರಾಗಿದ್ದಂತಹ ಹಿರಿಯ ವಕೀಲ CV ನಾಗೇಶ್ ಅವರು ಹೇಳ್ತಾರೆ ಏನು ಅಂತ ಹೇಳಿದ್ರೆ, ದೂರುದಾರೆಯ ಕ್ರೆಡಿಬಿಲಿಟಿ ಬಗ್ಗೆ ಕೋರ್ಟಿಗೆ ಮಾಹಿತಿಯನ್ನು ಕೊಡ್ತಾರೆ. ಅಂದರೆ 53 ಇಂಥದ್ದೇ ಪ್ರಕರಣಗಳು ಬೇರೆ ಇದೆ, ಇವ್ರ ಕಡೆಯಿಂದ ಬೇರೆಯವರ ಮೇಲೆ ಲೈಂಗಿಕ ದೌರ್ಜನ್ಯ ಮತ್ತು ವಂಚನೆಯ ಪ್ರಕರಣಗಳನ್ನು ಈ ದೂರುದಾರೆ ಸಲ್ಲಿಕೆ ಮಾಡಿದ್ದಾರೆ ಅಂಥೇಳಿ. ಆ ಸಂದರ್ಭದಲ್ಲಿ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಆ ದೂರುದಾರೆಯ ಕ್ರೆಡಿಬಿಲಿಟಿ ಬಗ್ಗೆಯೂ ಕೂಡ ತಮ್ಮ ಕಳವಳವನ್ನು ವ್ಯಕ್ತಪಡಿಸ್ತಾರೆ. ನೀಡ್ ಟು ಎಕ್ಸಾಮೈನ್ ದ ಕ್ರೆಡಿಬಿಲಿಟಿ ಆಫ್ ದ ಕಂಪ್ಲೇನೆಂಟ್ ಅಂತ. ಅಂದರೆ ದೂರುದಾರೆಯ ಕ್ರೆಡಿಬಿಲಿಟಿಯನ್ನು ಕೂಡ ನಾವು
ಪರಿಶೀಲನೆ ಮಾಡಬೇಕಾಗತ್ತೆ ಎನ್ನುವಂಥ ಅಂಶವನ್ನು ಹೈಕೋರ್ಟ್ ಹೇಳಿದೆ ಇವತ್ತು. ಅದ್ರ ಜೊತೆಗೆ ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡುವ ಅವಶ್ಯಕತೆ ಏನಿತ್ತು ಕೆಳ ಹಂತದ ನ್ಯಾಯಾಲಯ ಎನ್ನುವಂಥ ಅಭಿಪ್ರಾಯವನ್ನು ಕೂಡ ಹೈಕೋರ್ಟ್ ಇವತ್ತು ವ್ಯಕ್ತಪಡಿಸಿರುವಂಥದ್ದು. ದಿ ವೇ ಥಿಂಗ್ಸ್ ಹ್ಯಾವ್ ಹ್ಯಾಪನ್ಡ್, ದೆರ್ ಈಸ್ ಡೌಟ್ ದ್ಯಾಟ್ ದೆರ್ ಈಸ್ ಸಮಥಿಂಗ್ ಹಿಡನ್ ಇನ್ ದಿಸ್ ಮ್ಯಾಟರ್. ಈ ಪ್ರಕರಣದಲ್ಲಿ ಒಳಗಡೆ ಏನೋ ಅಡಗಿಕೊಂಡಿದೆ ಎನ್ನುವಂತಹ ಒಂದು ಗುಮಾನಿಯನ್ನು, ಸಂಶಯವನ್ನು, ಅನುಮಾನವನ್ನು ಇವತ್ತು ಹೈಕೋರ್ಟ್ ವ್ಯಕ್ತಪಡಿಸಿದೆ. ಆ ಸಂದರ್ಭದಲ್ಲಿ ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಉತ್ತರವನ್ನು ಕೊಡ್ತಾರೆ, ನಥಿಂಗ್ ಹಿಡನ್, ಏನೂ ಕೂಡ ಇದರಲ್ಲಿ ಅನುಮಾನ ಪಡುವಂತಹ ಅಥವಾ ಒಳಗೆ ಏನೋ ಅಡಗಿಕೊಂಡಿದೆ ಅಂಥದ್ದು ಏನೂ ಇಲ್ಲ ಅಂಥೇಳಿ. ಹೈಕೋರ್ಟ್ನಿಂದ ಜಾಮೀನು ಸಿಕ್ಕ ಬಳಿಕ ಮತ್ತು ಹೈಕೋರ್ಟ್ ವ್ಯಕ್ತಪಡಿಸಿರುವಂಥ ಅಭಿಪ್ರಾಯವನ್ನು ಉಲ್ಲೇಖಿಸಿ ಯಡಿಯೂರಪ್ಪನವರ ಮಗ ವಿಜಯೇಂದ್ರ ಅವರು ಒಂದು ಟ್ವೀಟನ್ನು ಮಾಡಿದ್ದಾರೆ. ಮಾನ್ಯ ಯಡಿಯೂರಪ್ಪನವರ ಮೇಲಿನ ಕರುನಾಡ ಜನರ ಆಶೀರ್ವಾದ, ಕೋಟಿ ಹೃದಯಗಳ ಪ್ರಾರ್ಥನೆ. ಗೊತ್ತಿಲ್ಲ ಯಾರು ಈ ಪ್ರಕರಣದಲ್ಲಿ ಯಡಿಯೂರಪ್ಪನವರ ಪರವಾಗಿ ಪ್ರಾರ್ಥನೆ ಮಾಡಿಕೊಂಡಂತಹ ಆ ಕರ್ನಾಟಕದ ಕೋಟಿ ಹೃದಯಗಳು ಯಾವುದು ಅಂತ ಗೊತ್ತಿಲ್ಲ. BJP ಕಾರ್ಯಕರ್ತರು ಮಾಡಿರ್ಬೋದು ಅಥವಾ ಯಡಿಯೂರಪ್ಪನವರ ಅಭಿಮಾನಿಗಳು ಮಾಡಿರ್ಬೋದು. ಕೋಟಿ ಹೃದಯಗಳು ಇವರು ಹಾಕ್ಕೊಂಡಿದ್ದಾರೆ. ಮಾನ್ಯ ಯಡಿಯೂರಪ್ಪನವರ ಮೇಲಿನ ಕರುನಾಡ ಜನರ ಆಶೀರ್ವಾದ, ಕೋಟಿ ಹೃದಯಗಳ ಪ್ರಾರ್ಥನೆ ನ್ಯಾಯ ದೇಗುಲದಲ್ಲಿ ಅನಾವರಣಗೊಂಡಿದೆ. ಷಡ್ಯಂತ್ರ, ಪಿತೂರಿ ರಾಜಕಾರಣ ಮಾನ್ಯ BS ಯಡಿಯೂರಪ್ಪ ಅವರನ್ನು ಹಿಂಬಾಲಿಸಿಕೊಂಡು ಬರುತ್ತಲೇ ಇದೆ. ಎದೆಗುಂದದ ಅವರು ನ್ಯಾಯದ ಹಾದಿಯಲ್ಲಿ ಷಡ್ಯಂತ್ರಗಳನ್ನು ಜಯಿಸಿದ್ದಾರೆ. ಇಂದು ಉಚ್ಚ ನ್ಯಾಯಾಲಯದಲ್ಲಿ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರಿಗೆ ಘನ ನ್ಯಾಯಾಲಯ ಮಧ್ಯಂತರ ಜಾಮೀನು ನೋಡಿ ಯಡಿಯೂರಪ್ಪನವರು ವಿಚಾರಣೆಗಳಿಗೆ ಬೆನ್ನು ತೋರಿಸುವ ಜಾಯಮಾನದವರಲ್ಲ. ಆರಂಭದಲ್ಲೇ ಹೇಳಿದೆ. ಹೈಕೋರ್ಟ್ನ ಅಭಿಪ್ರಾಯವನ್ನು ಉಲ್ಲೇಖ ಮಾಡಿ ಇವತ್ತು BJP ಮತ್ತು ವಿಜಯೇಂದ್ರ ಮತ್ತು ಕುಮಾರಸ್ವಾಮಿ ಅವರು ಕಾಂಗ್ರೆಸ್ಸನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂಥೇಳಿ. ಯಡಿಯೂರಪ್ಪನವರು ವಿಚಾರಣೆಗಳಿಗೆ ಬೆನ್ನು ತೋರಿಸುವ ಜಾಯಮಾನದವರಲ್ಲ ಎನ್ನುವ ಮಾತನ್ನು ಉಲ್ಲೇಖ ಮಾಡಿರುವಂಥದ್ದು ಹೈಕೋರ್ಟು. BS ಯಡಿಯೂರಪ್ಪನವರು ಈ ನೆಲದ ಕಾನೂನಿಗೆ ಗೌರವ ಕೊಡುವ ಪರಿಯನ್ನು ಸಾಕ್ಷೀಕರಿಸಿದೆ. ಮುಂದಿನ ದಿನಗಳಲ್ಲಿ ನ್ಯಾಯ ದೇಗುಲದಲ್ಲಿ ಸತ್ಯವೇ ಗೆಲ್ಲುತ್ತದೆಂಬ ಅಚಲ ವಿಶ್ವಾಸ ನಮ್ಮದಾಗಿದೆ ಅಂಥೇಳಿ BY ವಿಜಯೇಂದ್ರ ಅವರು ಟ್ವೀಟನ್ನು ಮಾಡಿದ್ದಾರೆ. ದೇವೇಗೌಡರ ಕುಟುಂಬ ಆಯಿತು, ಈಗ ಯಡಿಯೂರಪ್ಪನವರ ವಿರುದ್ಧ ಕಾಂಗ್ರೆಸ್ ಸಂಚು ಅಂತೇಳಿ. 82 ವರ್ಷದ ಯಡಿಯೂರಪ್ಪನವರ ಮೇಲೆ ಕಾಂಗ್ರೆಸ್ ಸೇಡಿನ ರಾಜಕಾರಣ ಮಾಡುತ್ತಿದೆ. ರಾಜ್ಯದ ರೈತ ನಾಯಕ BJP ಅವರು ಬಳಸಿದಂತಹ ಭಾಷೆಯನ್ನೇ ಕುಮಾರಸ್ವಾಮಿ ಅವರು ಬಳಸ್ತಾ ಇದ್ದಾರೆ. ರಾಜ್ಯದ ರೈತ ನಾಯಕ ಯಡಿಯೂರಪ್ಪನವರ ಮೇಲೆ ರಾಜಕೀಯ ಷಡ್ಯಂತ್ರ ನಡೆಯುತ್ತಿದೆ. ಅವರನ್ನು ಜೈಲಿಗೆ ಕಳುಹಿಸಬೇಕು ಎಂಬಂತೆ ಕಾಂಗ್ರೆಸ್ ಕೆಲಸ ಮಾಡುತ್ತಿದೆ. ಯಡಿಯೂರಪ್ಪ ಅವರ ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವ ಕೆಲಸ ಮಾಡಲಾಗುತ್ತಿದೆ. ಅವರ ಪ್ರಯತ್ನ ಫಲಪ್ರದ ಆಗುವುದಿಲ್ಲ ಅಂಥೇಳಿ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನು ಮಾಡಿದ್ದಾರೆ. 4 ತಿಂಗಳ ಹಿಂದಿನ ಪ್ರಕರಣ ಇದು. ಇವತ್ತು ಯಡಿಯೂರಪ್ಪ ಅವರ ಮೇಲೆ ಜಾಮೀನು ರಹಿತ ಕೇಸ್ ಹಾಕಲು ಹೊರಟಿದ್ದಾರೆ. 8 ಸ್ಥಾನ ಗೆದ್ದಿದ್ದೀವಿ ಅಂತ ಬಿಗ್ತಾ ಇದ್ದಾರೆ. ಹಾಸನದಲ್ಲಿ ಚುನಾವಣೆ ಗೆಲ್ಲಲು ಪೆನ್ ಡ್ರೈವ್ಗಳನ್ನು ಹರಿಬಿಟ್ಟು ನೀಚ ರಾಜಕಾರಣ ಮಾಡಿದವರು ಇವರು. ಪೆನ್ ಡ್ರೈವ್ ಪ್ರಕರಣದಲ್ಲಿ ಆಡಿಯೋ ಬಂತಲ್ಲ, ಅದರ ವಿರುದ್ಧ ಏನು ಕ್ರಮ ಕೈಗೊಂಡ್ರಿ? ಸೊ ಇಷ್ಟೆಲ್ಲ ಅಂಶಗಳನ್ನು ಇವತ್ತು ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರ ಪರ ಉಲ್ಲೇಖ ಮಾಡಿದ್ದಾರೆ. ಸೊ ಹೈಕೋರ್ಟ್ ಏನು ಹೇಳಿದೆ? ಯಡಿಯೂರಪ್ಪನವರು ಓಡಿ ಹೋಗಲ್ಲ, ದೇಶ ಬಿಟ್ಟು ಓಡಿ ಹೋಗಲ್ಲ, ಓಡಿ ಹೋಗುವಂಥವರಲ್ಲ, ವಿಚಾರಣೆಗೆ ಹಾಜರಾಗ್ತಾರೆ. 4 ಬಾರಿ ಮುಖ್ಯಮಂತ್ರಿಗಳಾಗಿದ್ದಂಥವರು. ಅವರ ವಿರುದ್ಧ ಅರೆಸ್ಟ್ ವಾರೆಂಟನ್ನು ಹೊರಡಿಸಿದ್ರ ಮೇಲೆಯೇ ನಮಗೆ ಅನುಮಾನ ಇದೆ. ಕಂಪ್ಲೇಂಟ್ನ ದೂರುದಾರೆಯ ಆಕೆ ಈಗ ಇಲ್ಲ, ದೂರುದಾರೆಯ ವಿಶ್ವಾಸಾರ್ಹತೆಯ ಬಗ್ಗೆ ನಾವು ಪರಿಶೀಲನೆ ಮಾಡಬೇಕು. ಇಷ್ಟೆಲ್ಲ ಅಂಶಗಳನ್ನು ಇವತ್ತು ಹೈಕೋರ್ಟ್ ವ್ಯಕ್ತಪಡಿಸಿರೋದರಿಂದ ನೈತಿಕವಾಗಿ BJPಗೆ ದೊಡ್ಡ ಗೆಲುವು ಸಿಕ್ಕಿದೆ, ಯಡಿಯೂರಪ್ಪನವರಿಗೆ ಗೆಲುವು ಸಿಕ್ಕಿದೆ. ಪ್ರಕರಣ ಏನಾಗುತ್ತೆ ಗೊತ್ತಿಲ್ಲ. CID ಏನು ಇನ್ವೆಸ್ಟಿಗೇಷನ್ ಮಾಡುತ್ತೆ ಈ ಪ್ರಕರಣದಲ್ಲಿ ಅಂಥೇಳಿ, ಯಾವ ಕನ್ಕ್ಲೂಷನ್ಗೆ ಬರ್ಬೋದು? 82 ವರ್ಷ ಇಳಿವಯಸ್ಸಿನ ಯಡಿಯೂರಪ್ಪನವರ ವಿರುದ್ಧ ಈ ಪ್ರಕರಣದಲ್ಲಿ, ಪೋಕ್ಸೋ ಪ್ರಕರಣದಲ್ಲಿ ಏನು ಕನ್ಕ್ಲೂಷನ್ಗೆ ಬರ್ಬೋದು CID ಆಫ್ಟರ್ ದಿಸ್ ಆಲ್ ಥಿಂಗ್ಸ್? ಈ ಎಲ್ಲ ಬೆಳವಣಿಗೆಗಳು ಒಂದು ಕಡೆ BJP ಮತ್ತು JDS ಇದು ರಾಜಕೀಯ ಷಡ್ಯಂತ್ರದ ಪ್ರಕರಣ ಅಂತ ಹೇಳ್ತಿರೋ ಹೊತ್ತಲ್ಲಿ, ಹೈಕೋರ್ಟ್ ಈ ಥರದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರುವ ಹೊತ್ತಲ್ಲಿ, ಇನ್ವೆಸ್ಟಿಗೇಷನ್ ಏಜೆನ್ಸಿ, ಇನ್ವೆಸ್ಟಿಗೇಷನ್ ಆಫೀಸರ್ಗಳು, ಪೊಲೀಸರು ಅವರು ಏನು ಕನ್ಕ್ಲೂಷನ್ಗೆ ಬರ್ಬೋದು, ಇದು ಯಾವ ದಿಕ್ಕಿನಲ್ಲಿ ಹೋಗಬಹುದು ಎನ್ನುವಂಥದ್ದು ಕೂಡ ಗಮನಿಸಬೇಕಾದಂಥ ಅಂಶ. ನೋಡೋಣ ಏನು ಚಾರ್ಜ್ ಶೀಟಲ್ಲಿ ಏನು ಹೇಳ್ತಾರೆ CID ಪೊಲೀಸರು ಅಂಥೇಳಿ. ಜೂನ್ 17ನೇ ತಾರೀಕು ವಿಚಾರಣೆಗೆ ಹಾಜರಾಗ್ತೀನಿ ಅಂಥೇಳಿ ಯಡಿಯೂರಪ್ಪನವರು ಹೇಳಿದ್ದಾರೆ. ಸೊ ಬಂಧನದ ಭೀತಿ ಇರಲ್ಲ. ಈಗ 17ಕ್ಕೆ ಅವರು ಹಾಜರಾದ ಬಳಿಕ ವಿಚಾರಣೆಗೆ ಹಾಜರಾಗಿರೋದರಿಂದಾಗಿ ಅವರಿಗೆ ಮೇ ಬಿ ರೆಗ್ಯುಲರ್ ಬೇಲ್ ಸಿಗ್ಬೋದು ಮುಂದಕ್ಕೆ. ಈಗ ಸದ್ಯಕ್ಕೆ ಅವರಿಗೆ ನಿರೀಕ್ಷಣಾ ಜಾಮೀನು ಸಿಕ್ಕಿರುವಂಥದ್ದು, ಸ್ಟೇ ಕೊಟ್ಟಿದೆ ಅರೆಸ್ಟ್ ವಾರೆಂಟ್ನ ಮೇಲೆ.
ಸೊ ಲೆಟ್ಸ್ ಸಿ ಏನಾಗುತ್ತೆ ಪ್ರಕರಣ ಅಂತ.